ಪರ್ವತದ ಸುತ್ತಲೂ ಕಣ್ಣು ಹಾಯಿಸಿದಾಗ ರನ್ಮನಗಳಿಗೆ ಮುದ ನೀಡುವ ಹಚ್ಚ ಹಸಿರಿನ ಸೊಬಗು. ಮಧುವಣಗಿತ್ತಿಯಂತೆ ಹಸಿರ ಹೊದ್ದು ಎಲ್ಲರನ್ನೂ ತನ್ನತ್ತ ಸೆಳೆಯುವ ಪ್ರಕೃತಿ ಮಾತೆಯ ಆ ಬೆಡಗು. ಪಡುವಣದಲ್ಲಿ ಅಸ್ತಮಿಸುವ ನೇಸರನ ಆ ಕೆಂಪು ಕಿರಣಗಳು. ಉತ್ತರದಲ್ಲಿ ಕಾನನ ಹಾಗೂ ಗದ್ದೆ ತೋಟಗಳ ನಡುವೆ ಮೌನವಾಗಿ ಹರಿಯುವ ಆ ಪುಟ್ಟ ನದಿ. ಕಡಲಿಂದ ಮೇಲೆದ್ದು ಬಂದಂತೆ ಬಲವಾಗಿ ಬೀಸುವ ಶುಭ್ರ ಗಾಳಿ. ತಮ್ಮ ಗೂಡು ಸೇರಲು ದಣಿವರಿಯದೆ ಹಾರಾಡುವ ಬಾನಾಡಿ ಹಕ್ಕಿಗಳ ಕಲರವ. ಶಾಂತಿ, ಪ್ರೀತಿ, ಸೌಹಾರ್ದತೆಯನ್ನು ಸಾರುವ ಮುಗಿಲೆತ್ತರದಲ್ಲಿ ಹಾರುವ ಮನಮೋಹಕ ಶಾಂತಿ ಧ್ವಜ. ಸ್ನೇಹಿತರೆ, ಇದು ಮಲೆನಾಡಿನ ಯಾವುದೋ ಒಂದು ಪುಟ್ಟ ಸ್ಥಳದ ಸುಂದರ ವರ್ಣನೆ ಎಂದು ನೀವು ಊಹಿಸಿದರೆ ನಿಮ್ಮ ಊಹೆ ತಪ್ಪು. ಹೌದು ಸ್ನೇಹಿತರೆ, ಇದು ಕುಂಟಲನಗರವೆಂಬ ಪುಟ್ಟ ಪ್ರಕೃತಿಮಯ ಹಳ್ಳಿಯ ಒಂದು ಕಿರುಚಿತ್ರಣವಷ್ಟೇ. ಉಡುಪಿಯಿಂದ ದಕ್ಷಿಣಕ್ಕೆ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರದೇಶವನ್ನು ಬಲ್ಲವರು ಬಲು ಕೆಲವರಷ್ಟೇ. ಸೂರ್ಯಾಸ್ತಮಾನದ ಸೊಬಗನ್ನು ಕಣ್ತುಂಬಿಸಿಕೊಳ್ಳರು ಉಡುಪಿ ಮಂಗಳೂರಿನಿಂದ ದೂರದ ಆಗುಂಬೆಗೆ ಭೇಟಿ ನೀಡುವ ಅಥವಾ ಬೀಚ್ಗಳಿಗೆ ಭೇಟಿ ನೀಡುವ ಪ್ರವಾಸಿಗರೇ, ನಿಮ್ಮನ್ನು ಕೈ ಬೀಸಿ ಕರೆಯುತ್ತಿದೆ ಈ ಸುಂದರ ಮನಮೋಹಕ ಸನ್ಸೆಟ್ ಪಾಯಿಂಟ್. ಇದುವೇ ಕುಂಟಲನಗರದ ಅಂತೋನಿಪುರ ಸನ್ಸೆಟ್ ಪಾಯಿಂಟ್. ಪಡುವಣದಲ್ಲಿ ತನ್ನ ಕೆಂಪು ಪ್ರಭೆಯನ್ನು ಬೀರಿ ಮಂದಹಾಸದ ಜೊತೆಗೆ ನಮ್ಮನ್ನು ಬೀಳ್ಕೊಡುವ ಸೂರ್ಯ ಅರಬ್ಬಿ ಸಮುದ್ರದಲ್ಲಿ ಮಾಯವಾಗುವುದನ್ನೇ ನೋಡಲು ಕುತೂಹಲದಿಂದ ಇಲ್ಲಿಗೆ ಆಗಮಿಸುವ ಪ್ರವಾಸಿಗರ ದಂಡು. ಉತ್ತರದಲ್ಲಿ ತನ್ನ ಪಾಡಿಗೆ ಹರಿಯುವ ಅಲೆವೂರು ನದಿ. ಮಣಿಪಾಲ ಮತ್ತು ಉಡುಪಿ ನಗರದ ಗಗನಚುಂಬಿ ಕಟ್ಟಡಗಳು. ಆಗ್ನೇಯ ಭಾಗದಲ್ಲಿ ಗುರು ಮಧ್ವಾಚಾರ್ಯರ ಪಾಜಕ ಕ್ಷೇತ್ರ. ದೂರದಲ್ಲಿ ಬೆಂಕಿಯ ಪ್ರಖರತೆಯನ್ನು ಚೆಲ್ಲುವ ನಂದಿಕೂರಿನ ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರ. ನೈಋತ್ಯದಲ್ಲಿ ಮಲ್ಪೆ ಶಿಪ್ ಯಾರ್ಡ್. ಪೂರ್ವದಲ್ಲಿ ಗಿರಿ ಪರ್ವತಗಳ ಶ್ರೇಣಿ. ಇಂತಹ ಸುಂದರ ವಿಹಂಗಮನ ದೃಶ್ಯವನ್ನು ನೋಡಲು ನಿಮಗೆ ಆಸಕ್ತಿ ಇದ್ದಲ್ಲಿ ಬನ್ನಿ, ಅಂತೋನಿಪುರ ಸನ್ಸೆಟ್ ಪಾಯಿಂಟ್ ನಿಮ್ಮನ್ನು ಕೈ ಬೀಸಿ ಕರೆಯುತ್ತಿದೆ. ಸನ್ಸೆಟ್ ಪಾಯಿಂಟ್ನಲ್ಲಿರಿಸಿರುವ ಆಸನದಲ್ಲಿ ಕುಳಿತು ಒಂದು ಗಳಿಗೆ ಈ ಪ್ರಪಂಚದ ಪರಿವೇ ಇಲ್ಲದೆ ಮನಸ್ಸಿನ ನೋವನ್ನು ಮರೆತು ಬದುಕಿನ ಜಂಜಾಟಗಳಿಗೆ ಒಂದು ಕ್ಷಣ ವಿರಾಮ ನೀಡಿ ನೋಡಿ. ಮೈಮನಗಳಿಗೆ ರೋಮಾಂಚನ ನೀಡುವ ಅದ್ಭುತ ಶಕ್ತಿ ಈ ಪ್ರಕೃತಿಗಿದೆ ಎಂದು ನಿಮಗೇ ಭಾಸವಾಗುವುದು. ಮಳೆಗಾಲದಲ್ಲಂತೂ ಈ ಪ್ರಾಕೃತಿಕ ಚೆಲುವನ್ನು ಆಸ್ವಾದಿಸಲು 2 ಕಣ್ಣುಗಳೂ ಸಾಲದು. ಇಲ್ಲಿ ನಗರದ ವಾಹನಗಳ ಆರ್ಭಟವಿಲ್ಲ, ಮಲಿನ ಗಾಳಿಯ ತೊಂದರೆ ಇಲ್ಲ, ಬದುಕಿನ ಒತ್ತಡಗಳ ಚಿಂತೆ ಇಲ್ಲ. ಒಂದು ಕ್ಷಣ ಮೈಮರೆಯಲು ಇನ್ನೇನು ಬೇಕು? ಅಂದ ಹಾಗೆ ಸ್ನೇಹಿತರೆ, ಇದೊಂದು ಕೇವಲ ಪ್ರವಾಸಿ ತಾಣವಲ್ಲ, ಬದಲಾಗಿ ಒಂದು ಧಾರ್ಮಿಕ ಸ್ಥಳ. ಅಂತೋನಿಪುರ ಸನ್ಸೆಟ್ ಪಾಯಿಂಟ್ ಹೆಸರೇ ಸೂಚಿಸುವಂತೆ ಪವಾಡಗಳ ಸಂತರಾದ ಸಂತ ಅಂತೋನಿಯವರಿಗೆ ಸಮರ್ಪಿಸಿದ ಸುಂದರ ದೇವಾಲಯ ಇಲ್ಲಿದೆ. ನಿಷ್ಕಲ್ಮಶ ಭಕ್ತಿಯಿಂದ ಪ್ರಾರ್ಥಿಸುವ ಭಕ್ತರ ಸಕಲ ಬೇಡಿಕೆಗಳನ್ನು ಈಡೇರಿಸುವ ಸಂತ ಅಂತೋನಿಯವರ ಅದ್ಭುತ ಶಕ್ತಿಯಿಂದಾಗಿ ಇಂದು ಈ ದೇವಾಲಯ ಪವಾಡಗಳ ತಾಣವೆಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರಿಗೂ ದೈವಾನುಭವ ನೀಡುವ ಈ ಧಾರ್ಮಿಕ ಸ್ಥಳ ಎಲ್ಲರಿಗೂ ಅಚ್ಚುಮೆಚ್ಚು. ಧರ್ಮಗುರುಗಳಿಗೆ ಪ್ರಾರ್ಥನಾ ಸಮಯದಲ್ಲಿ ದೊರೆತ ದೈವಿ ಪ್ರೇರಣೆಯಂತೆ ಈ ಜಾಗವನ್ನು ಖರೀದಿಸಿ 2003ರಲ್ಲಿ ಈ ಭವ್ಯ ದೇವಾಲಯವನ್ನು ಸ್ಥಾಪಿಸಲಾಯಿತು. ಪ್ರತಿ ವರ್ಷ ಜನವರಿ ತಿಂಗಳ 3ನೇ ಮಂಗಳವಾರ ಮತ್ತು ಬುಧವಾರದಂದು ಇಲ್ಲಿಗೆ ಧಾರ್ಮಿಕ ಮಹೋತ್ಸವ ಸಂಪನ್ನಗೊಳ್ಳುತ್ತದೆ. ಪ್ರತಿ ಮಂಗಳವಾರದಂದು ಸಂಜೆ ಇಲ್ಲಿ ವಿಶೇಷ ಪೂಜೆ ಹಾಗೂ ನೊವೇನ ಪ್ರಾರ್ಥನೆಗಳು ಜರುಗುತ್ತವೆ. ದೂರದ ಊರುಗಳಿಂದ ಇಲ್ಲಿ ಸಂದರ್ಶನಕ್ಕಾಗಿ ಆಗಮಿಸುವ ಭಕ್ತರಿಗಾಗಿ ಧಾರ್ಮಿಕ ಸೇವೆಯು ಇಲ್ಲಿ ಸದಾ ಲಭ್ಯ. ವರ್ಷಂಪ್ರತಿ ದೂರದೂರುಗಳ ಸಹಸ್ರಾರು ಭಕ್ತರು ಸಂದರ್ಶಿಸುವ ಈ ಪುಣ್ಯಕ್ಷೇತ್ರ ಇಂದು ಎಲ್ಲ ವರ್ಗದವರ ಭಕ್ತಿಯ ತಾಣವಾಗಿ ರೂಪುಗೊಂಡಿದೆ. ಇಲ್ಲಿಗೆ ಭೇಟಿ ನೀಡುವವರು ಕೆಲವೊಂದು ಶಿಷ್ಟಾಚಾರಗಳನ್ನು ಪಾಲಿಸುವುದು ಕೂಡ ಅಷ್ಟೇ ಅಗತ್ಯ. ಇಲ್ಲಿಗೆ ಭೇಟಿ ನೀಡಲು ಯಾವುದೇ ಸಂದರ್ಶನ ಶುಲ್ಕವಿಲ್ಲ. ಆದರೆ ಇದೊಂದು ಧಾರ್ಮಿಕ ಹಾಗೂ ಖಾಸಗಿ ಸ್ಥಳವಾಗಿರುವ ಕಾರಣ ಸಂಜೆ 7 ಗಂಟೆಯ ನಂತರ ಇಲ್ಲಿ ಪ್ರವೇಶ ಸಂಪೂರ್ಣ ನಿಷಿದ್ಧ. ಪ್ರಾಕೃತಿಕ ಸೊಬಗನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಯಾವುದೇ ಆಹಾರ ಪದಾರ್ಥಗಳನ್ನು ತಂದು ಸೇವಿಸುವುದು ಹಾಗೂ ಪರಿಸರ ಮಲಿನಗೊಳಿಸುವುದನ್ನು ಇಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಧಾರ್ಮಿಕ ಭಾವನೆಗಳಿಗೆ ಹಾಗೂ ಶಿಸ್ತು ಪಾಲನೆಗೆ ಯಾವುದೇ ಚ್ಯುತಿ ಬರದಂತೆ ವರ್ತಿಸುವುದು ಪ್ರವಾಸಿಗರಿಗೆ ಇರುವ ಒಂದು ದೊಡ್ಡ ಜವಾಬ್ದಾರಿ.
ಈ ಪ್ರದೇಶವು ಸಂಪೂರ್ಣವಾಗಿ CCTV ಕಣ್ಗಾವಲಿಗೆ ಒಳಪಟ್ಟಿದೆ. ಈ ಸ್ಥಳವನ್ನು ತಲುಪುವುದು ಅಷ್ಟೇನು ಕಷ್ಟವಲ್ಲ. ಉಡುಪಿ ಮೂಡುಬೆಳ್ಳೆ ದಾರಿಯಲ್ಲಿ ಉಡುಪಿಯಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿ ಎಡಕ್ಕೆ ಕಾಣುತ್ತಿರುವ ಪ್ರವೇಶ ದ್ವಾರದ ಮೂಲಕ ಸಾಗಿದರೆ ಅನತಿ ದೂರದಲ್ಲಿರುವ ಈ ಸ್ಥಳವನ್ನು ತಲುಪಬಹುದು. ಮಂಗಳೂರಿನಿಂದ ಆಗಮಿಸುವವರು ಕಡ್ಪಾಡಿ ದಂದೂರುಗಟ್ಟೆ ಮಾರ್ಗವಾಗಿಯೂ ಇಲ್ಲಿ ತಲುಪಬಹುದು. ಹಾಗಾದರೆ ತಡಬೇಕೆ ಸ್ನೇಹಿತರೆ, ಬನ್ನಿ, ಅಂಥೋನಿಪುರ ಸನ್ಸೆಟ್ ಪಾಯಿಂಟ್ ನಿಮಗಾಗಿ ಕಾಯುತ್ತಿದೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ನೀಡುವ ಈ ಸುಂದರ ತಾಣಕ್ಕೆ ಒಮ್ಮೆ ಭೇಟಿ ನೀಡಿ ಸಂತ ಅಂತೋನಿಯವರ ಕೃಪೆಯೊಂದಿಗೆ ಧನ್ಯತಾ ಭಾವದೊಂದಿಗೆ ಮರಳೋಣ.